ವರುಣಾರ್ಭಟಕ್ಕೆ ರಾಜಧಾನಿ ತಂಡ ತೊಟ್ಟಿಯಂತಾದ ಸಾಯಿ ಲೇಔಟ್. ಯಾರಿಗೂ ಬೇಡ ಸ್ವಾಮಿ ಈ ಕಷ್ಟ ಅಂತಾರೆ ನಿವಾಸಿಗಳು. ಇದು ಸಾಯಿ ಲೇಔಟ್ ಜನರ ಗೋಳು. ಸಿಲ್ಕ್ ಬೋರ್ಡ್ನಲ್ಲಿ ತಗ್ಗದ ನೀರು, ಟ್ರಾಫಿಕ್ ಜಾಮ್ ಬಿಸಿ ಎದುರಿಸಿದ ಸವಾರರು, ಮಳೆ ಅಬ್ಬರಕ್ಕೆ ಬೃಹತ್ ಮರಗಳು ಧರಶಾಹಿ, ರಣಮಳೆಗೆ ಓಡಾಡಲು ಜನರ ಪರದಾಟ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20. ಮುಂಗಾರು ಪೂರ್ವ ವರುಣಾರ್ಭಟಕ್ಕೆ ಬೆಂಗಳೂರು ಮಂದಿ ತಂಡ ಹೊಡೆದಿದ್ದಾರೆ. ಇದೇನು ಮಳೆಯೂರೋ ಬೆಂಗಳೂರು ಅನ್ನುವಷ್ಟರ ಮಟ್ಟಿಗೆ ವರುಣ ಸಂಕಷ್ಟ ತಂದೊಡ್ಡಿದ್ದಾನೆ. ಪ್ರತಿ ಮಳೆಗೂ ತೊಟ್ಟಿಯಂತಾಗುವ ಸಾಯಿ ಲೇಔಟ್ ಜನರ ಗೋಳಂತೂ ಹೇಳತಿರದು. ಏರಿಯಾದ ಕೆಲವೆಡೆ ರಾಜಕಾಲುವೆ ನೀರು ಇನ್ನೂ ತಗ್ಗಿಲ್ಲ. ಮತ್ತೆ ಮಳೆ ಬರೋ ಸೂಚನೆ ಇರೋದ್ರಿಂದ ನೀರಿನ ಮಟ್ಟ ಏರಿಕೆಯಾಗುವ ಆತಂಕ ಹೆಚ್ಚಾಗಿದೆ. ಯಾವಾಗ ಮನೆಯೊಳಗೆ ನೀರು ನುಗ್ಗುತ್ತೋ ಅನ್ನೋ ಆತಂಕದಲ್ಲೇ ನಿವಾಸಿಗಳು ಕಾಲ ಕಳೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇತ್ತ ಅಗ್ನಿಶಾಮಕ ದಳ, ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಲೇಔಟ್ನ ನಿವಾಸಿಗಳು ಮಾತ್ರ ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿದ್ದಾರೆ. ಸಾಯಿ ಲೇಔಟ್ನ ಮುಖ್ಯ ರಸ್ತೆಯೇ ಜಲಾವೃತವಾಗಿದೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳಂತೂ ಯಾರಿಗೂ ಬೇಡ ಸ್ವಾಮಿ ನಮ್ಮ ಕಷ್ಟ, ಆ ಕಡೆ ಮನೆ ಮುಳುಗಿದೆ, ಈ ಕಡೆ ಇಷ್ಟೊತ್ತಾದರೂ ತಿಂಡಿ ಕಾಫಿ ಕೊಡುವವರು ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಕನಿಷ್ಠ ತಿಂಡಿ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯಲ್ಲಿ ಬಾಣಂತಿ ಇದ್ದಾರೆ ಎಂದು ಮಹಿಳೆಯೊಬ್ಬರು ಆಕ್ರೋಶ ಹೊರಹಾಕಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ನಿವಾಸಿಗಳಿಗೆ ತಿಂಡಿ ವ್ಯವಸ್ಥೆ ಮಾಡಲಾಯಿತು. ಸಮಸ್ಯೆ ಬಗ್ಗೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಪಾಲಿಕೆ ಸಿಬ್ಬಂದಿ ತಿಂಡಿ ವ್ಯವಸ್ಥೆ ಮಾಡಿದ್ರು. ಸದ್ಯ ಈಗ ಬಿಬಿಎಂಪಿ ಎಚ್ಚೆತ್ಕೊಂಡಿರುವಂತದ್ದು, ಅಲರ್ಟ್ ಆಗಿರುವಂತದ್ದು. ಬಿಬಿಎಂಪಿ ಅವರ ಮೇಲೆಯೇ ಡಿಪೆಂಡ್ ಆಗಿದ್ರು. ತಿಂಡಿ ಊಟದ ವ್ಯವಸ್ಥೆಯನ್ನು ಅವರು ನಿನ್ನೆ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಜೊತೆಗೆ ನಿನ್ನೆಯೂ ಮಾಡಿದ್ರು. ಈ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೇನೆ ಇಮಿಡಿಯೇಟ್ ಆಗಿ ಅಲರ್ಟ್ ಆದಂತ ಅಧಿಕಾರಿಗಳು ಕೂಡಲೇ ಈಗ ಅವರಿಗೆ ತಿಂಡಿಯನ್ನ ತರಿಸಿಕೊಡುವಂತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಲು, ನೀರು, ತಿಂಡಿ ಎಲ್ಲದರ ವ್ಯವಸ್ಥೆಯನ್ನು ಸದ್ಯ ಮಾಡೋದ್ರ ಮುಖಾಂತರವಾಗಿ ಮನೆ ಮನೆಗೆ ಜೆಸಿಬಿ ಮುಖಾಂತರ ಹೋಗಿ ತೆಗೆದುಕೊಂಡು ಹೋಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಸಾಕಷ್ಟು ಅವಾಂತರವನ್ನು ತಂದೊಡ್ಡಿದೆ. ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರೋಸಿ ಹೋಗುವಂತೆ ಮಾಡಿದೆ. ಸಿಲ್ಕ್ ಬೋರ್ಡ್ನಲ್ಲಿ ನಿನ್ನೆಯಿಂದ ಸುರಿಯುತ್ತಿರುವ ಮಳೆಗೆ ನೀರು ಕಡಿಮೆಯಾಗಿಲ್ಲ. ನೀರು ತೆರವು ಮಾಡಲು ಹರಸಾಹಸ ಪಡುವಂತೆ ಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಿಂದ ನೀರು ತೆರವು ಮಾಡುತ್ತಿರುವ ಬಿಬಿಎಂಪಿ, ಬಿಎಂಆರ್ಸಿಎಲ್ ಇಂದು ಕೂಡ ಜೆಸಿಬಿ ಮೂಲಕ ನೀರು ತೆರವು ಮಾಡೋಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಮಳೆ ಅವಾಂತರಗಳನ್ನು ಪರಿಶೀಲಿಸಿದ್ರು. ಹೊಸೂರು ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಅಪಾರ ಪ್ರಮಾಣದ ಮಳೆ ನೀರು ಹರಿದು ಬರುತ್ತಿರುವ ಹಿನ್ನೆಲೆ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ವಾಹನ ಸಂಚಾರಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಆದರೆ ಸಿಲ್ಕ್ ಬೋರ್ಡ್ ಬಳಿ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಬೆಳಗ್ಗೆ ಮಳೆ ಬಂದ ಕಾರಣದಿಂದ ಇನ್ನಷ್ಟು ನೀರು ಸೇರ್ಪಡೆ ಆಗಿದೆ. ತಗ್ಗು ಪ್ರದೇಶ ಆಗಿರೋ ಕಾರಣದಿಂದಾಗಿ ಇಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಾ ಇತ್ತು. ಇಲ್ಲೇ ನೀವು ಪಿಲ್ಲರ್ ನೋಡ್ತಾ ಇದ್ದೀರಾ. ಈ ಪಿಲ್ಲರ್ ನಿರ್ಮಾಣಕ್ಕೆ ಈ ಡ್ರೈನೇಜ್ ಲೈನ್ ಇತ್ತು. ಆ ಡ್ರೈನೇಜ್ ಲೈನನ್ನು BMRCL ಅವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಹೊರ ಹೋಗ್ಲಿಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಇಲ್ಲದ ಪರಿಣಾಮಕ್ಕೋಸ್ಕರ ಇಲ್ಲಿಯೇ ನಿಂತಿರುವಂಥದ್ದು. ಇಲ್ಲಿ ನಿಂತು ನೀರು ನಿನ್ನೆಯಿಂದನೂ ಕೂಡ ಇದೇ ರೀತಿಯಲ್ಲಿ ಚಿತ್ರಣ ಇದೆ. ಜೆಸಿಬಿ ಮುಖಾಂತರ ನೀರನ್ನೇ ಎತ್ತುವಂಥ ಕೆಲಸ ಮಾಡಿದ್ರು ಸಾಧ್ಯ ಆಗಿಲ್ಲ. ರಾಜಧಾನಿಯಲ್ಲಿ ಮಳೆ ಅಬ್ಬರಕ್ಕೆ ಆಗಿರುವ ಅವಾಂತರಗಳು ಅಷ್ಟಿಷ್ಟಲ್ಲ. ರಾತ್ರಿ ಇಡೀ ಸುರಿದ ರಣಭೀಕರ ಮಳೆಯಿಂದಾಗಿ ಪದ್ಮನಾಭನಗರ ಸರ್ಕಲ್ ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ. ಪರಿಣಾಮ 3 ಕಾರುಗಳು ಜಖಮ್ಮಾಗಿದ್ದು 3 ಮನೆಗಳಿಗೂ ಹಾನಿಯಾಗಿದೆ. ಮನೆಯ ಕಾಂಪೌಂಡ್ ಗೇಟ್ ಬಿದ್ದಿದ್ದು ಕಿಟಕಿಗಳಿಗೂ ಹಾನಿಯಾಗಿದೆ. ಅಲ್ಲದೆ ವಿದ್ಯುತ್ ಕಂಬವು ನೆಲಕ್ಕುರುಳಿದೆ. ಅದೃಷ್ಟವಶಾತ್ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ. ಇತ್ತ ಮಹಾಮಳೆಗೆ ಸಿಟಿ ಸಿವಿಲ್ ಕೋರ್ಟ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರಾಶಾಹಿಯಾಗಿದೆ. ಧರೆಗುರುಳಿದ ಮರವನ್ನು ಸಂಚಾರ ಪೊಲೀಸರು ತೆರವು ಮಾಡಿದ್ದಾರೆ. ಪದ್ಮನಾಭನಗರದಲ್ಲಿದ್ದೇನೆ, ಗಮನಿಸ್ತಾ ಇದ್ರಿ. ಇದು ಮರ ನೆಲಕ್ಕುರುಳಿದೆ. ಪರಿಣಾಮ ಇಲ್ಲೇ ಒಂದು ವಿದ್ಯುತ್ ಕಂಬ ಇತ್ತು. ವಿದ್ಯುತ್ ಕಂಬವನ್ನ ಸೇರಿಸ್ಕೊಂಡು ಹಾಗೆ ಸುಮಾರು 3-4 ಕಾರುಗಳಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಕೂಡ ಆಗಿದೆ. ಮನೆಗಳ ಮೇಲೆ ಕೂಡ ಈ ಒಂದು ಬೃಹತ್ ಮರ ಬಿದ್ದಂತಹ ಪರಿಣಾಮ ಮನೆಯ ಕಾರಿಡಾರ್ ಪ್ರದೇಶ ಏನಿದೆಯಲ್ಲ ಅದಕ್ಕೂ ಕೂಡ ಹಾನಿಯಾಗಿದೆ. ಆ ಗೇಟು ಮತ್ತೆ ಆ ಒಂದು ಗ್ರಿಲ್ ಮಾದರಿಯಲ್ಲಿ ಏನಿದೆಯಲ್ಲ ಅದಕ್ಕೂ ಹಾನಿಯಾಗಿ ಅಲ್ಲಿಂದ ನೇರವಾಗಿ ಒಂದಿಷ್ಟು ಕಬ್ಬಿಣದ ವಸ್ತುಗಳು ಮತ್ತೆ ಆ ಇಟ್ಟಂಗಿಗಳು ಅದೆಲ್ಲವೂ ಕೂಡ ಇಲ್ಲಿ ಕೆಳಗಡೆ ಬಿದ್ದಿದೆ. ಬೆಂಗಳೂರಿನಲ್ಲಿ 2 ದಿನಗಳಿಂದ ಸುರಿಯುತ್ತಿರುವ ಮಳೆಯ ಅವಾಂತರ ಇನ್ನೂ ಮುಗಿದಿಲ್ಲ. ಮಳೆ ಕಡಿಮೆ ಆದರೂ ಮಳೆ ನೀರು ಕಡಿಮೆ ಆಗ್ತಿಲ್ಲ. ಕಂಠೀರವ ಕ್ರೀಡಾಂಗಣದಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿದ್ದು ನೀರಿನ ಪ್ರಮಾಣ ತಗ್ಗಿಲ್ಲ. ಸ್ಟೇಡಿಯಂನಲ್ಲಿ ಕೆರೆಯಂತೆ ನೀರು ನಿಂತಿದೆ. ಗೇಟ್ ನಂಬರ್ 7ರಲ್ಲಿ ನಿನ್ನೆಯಂತೆ ಇಂದು ಕೂಡ ನೀರು ನಿಂತಿದೆ. ನೀರನ್ನು ಹೊರಹಾಕಲು ಕ್ರೀಡಾಂಗಣ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರನ್ನಿಂಗ್ ಟ್ರ್ಯಾಕ್ನಲ್ಲೂ ನೀರು ನಿಂತಿದ್ದು ಕ್ರೀಡಾಪಟುಗಳು ಅಭ್ಯಾಸ ಮಾಡೋಕೆ ತೊಂದರೆ ಪಡುವಂತಾಗಿದೆ.
ಬೆಂಗಳೂರಿನಲ್ಲಿ 2 ದಿನದಿಂದ ಸುರಿತಾ ಇರುವಂತಹ ಮಳೆಯ ಅವಾಂತರ ಇನ್ನೂ ಕೂಡ ತಗ್ಗಿಲ್ಲ. ನಿನ್ನೆ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿತ್ತು, ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿದೆ. ನಾನೀಗ ಕಂಠೀರವ ಕ್ರೀಡಾಂಗಣದ ಹೊರಾಂಗಣ ಕ್ರೀಡಾಂಗಣದ ಬಳಿ ಇದ್ದೇನೆ, ಗೇಟ್ ನಂಬರ್ 7. ನಿನ್ನೆ ಕೂಡ ನಾವು ಈ ಒಂದು ಭಾಗದಲ್ಲಿ ದೃಶ್ಯಗಳನ್ನ ತೋರಿಸಿದ್ರಿ, ಯಾವ ರೀತಿಯಾಗಿ ನೀರು ನಿಂತಿತ್ತು ಅನ್ನುವಂಥದ್ದು. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ, ಆದ್ರೆ ನೀರು ನಿಂತಿರುವಂತಹ ದೃಶ್ಯಗಳು ನಿಮ್ಗೆ ಕಂಡು ಬರುತ್ತೆ. ನಿನ್ನೆ ಎಷ್ಟು ಮೊಣಕಾಲಿನವರೆಗೂ ನೀರಿತ್ತೋ ಇವತ್ತಿನ ಪರಿಸ್ಥಿತಿಗಳು ಹಾಗೆ ಇರುವಂತದ್ದು. ಒಂದೇ ಒಂದು ಮಳೆಗೆ ಸಂಪೂರ್ಣ ಬೆಂಗಳೂರು ಸಮುದ್ರದಂತಾಗಿದೆ. ನಿನ್ನೆ ರಾತ್ರಿಯಿಂದಲೂ ಬೆಂಗಳೂರಿನಲ್ಲಿ ತುಂತುರು ಮಳೆಯಾಗ್ತಿದ್ದು, ಈಗ ಮಳೆಯ ಪ್ರಮಾಣ ಕೊಂಚ ಹೆಚ್ಚಾಗಿದೆ. ಬೆಳಗ್ಗೆಯೇ ಮಳೆಯ ಆರ್ಭಟ ಶುರುವಾಗ್ತಿದ್ದು, ಹವಾಮಾನ ಇಲಾಖೆ ಕೂಡ ಮುಂದಿನ 3 ಗಂಟೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜಿಟಿ ಮಳೆಯಿಂದ ಜನರು ಹೈರಾಣಾಗಿದ್ದಾರೆ. ಮಳೆಯ ನಡುವೆ ತಮ್ಮ ಕೆಲಸ ಕಾರ್ಯಕ್ಕೆ ಕೊಡೆ ಹಿಡಿದು ತೆರಳುವ ಪರಿಸ್ಥಿತಿ ಇದ್ದು, ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಜನರು ಹಿಡಿ ಶಾಪ ಹಾಕಿದ್ದಾರೆ. ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಬೆಳಗ್ಗೆನೆ ಮಳೆ ಮತ್ತೆ ಶುರುವಾಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಇನ್ನು 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ 3 ಗಂಟೆಗಳ ಕಾಲ ಅಂತ ಮುನ್ಸೂಚನೆಯನ್ನು ನೀಡಿರುವಂಥದ್ದು. ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ನೋಡ್ತಿದ್ದೀರ ದೃಶ್ಯಗಳು, ಯಾವ ರೀತಿ ಜನ ಬೆಳ್ಳಂಬೆಳಿಗ್ಗೆ ಊರುಗಳಿಂದ ಬರ್ತಿರೋರು, ಕೆಲಸ ಕಾರ್ಯಗಳಿಗೆ ಹೋಗ್ತಿರೋರು, ಮಳೆಯ ನಡುವೆ ಛತ್ರಿ ಹಿಡ್ಕೊಂಡು ಕೆಲವರು ಓಡಾಡ್ತಿರುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಶುರು ಆಗಿರೋದು ಜನರಲ್ ಒಂದು ಕಡೆ ಎಲ್ಲೋ ಭಯ ಕೂಡ ಶುರು ಆದ ರೀತಿಯಲ್ಲಿ ಕಾಣಿಸ್ತಿದೆ. ಬೆಂಗಳೂರಿನಲ್ಲಿ ಕಳೆದೆರಡು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ. ನಿನ್ನೆ ಕೂಡ ಆರ್ ನಗರ, ಕೆಂಗೇರಿಯಲ್ಲಿ 137 ಮಿಲಿಮೀಟರ್ ಮಳೆಯಾಗಿದ್ದು, ವೃಷಭಾವತಿ ನದಿ ತುಂಬಿ ರಭಸವಾಗಿ ಹರಿತಾ ಇದೆ. ಮಳೆ ನಿಂತರೂ ಕೂಡ ನದಿಯ ಹರಿವಿನ ಪ್ರಮಾಣ ಕಡಿಮೆ ಆಗಿಲ್ಲ. ಹೀಗಾಗಿ ಕಸವನ್ನ ಹೊತ್ತು ತರ್ತಾ ಇರುವಂತಹ ನದಿ ನೀರಿನಿಂದ ಜನರು ಕಿರಿಕಿರಿಯನ್ನ ಅನುಭವಿಸುವಂತಾಗಿದೆ. ಇತ್ತ ರಾಜರಾಜೇಶ್ವರಿ ನಗರದ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ರಸ್ತೆಗಳ ಮೇಲೆ ಅಡಿಗಳಷ್ಟು ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಎಂದಿನಂತೆ ಕಚೇರಿಗೆ ತೆರಳಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ವ್ಯಾಪಕ ಪ್ರಮಾಣದ ಮಳೆಯಾಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ಕೆಂಗೇರಿ ಈ ಭಾಗದಲ್ಲಿ ಸುಮಾರು 139ರಿಂದ 140 ಮಿಲಿಮೀಟರ್ ಮಳೆಯಾಗಿದೆ ಅಂತೇಳಿ ಹವಾಮಾನ ಇಲಾಖೆ ಅಂದಾಜನ್ನು ಮಾಡಿದೆ. ಇದೀಗ ನೀವು ನೋಡ್ತಿರೋ ದೃಶ್ಯ ವೃಷಭಾವತಿ ರಾಜಕಾಲುವೆ, ವೃಷಭಾವತಿ ನದಿ 140 ಮಿಲಿಮೀಟರ್ ಮಳೆ ಬಿದ್ದಂತಹ ಹಿನ್ನೆಲೆಯಲ್ಲಿ ನದಿ ರಭಸವಾಗಿ ಹರಿತಿದೆ. ನದಿ ತುಂಬ ನೀರು ತುಂಬಿಕೊಂಡಿದೆ. ಗಮನಿಸಬಹುದು ನದಿಯಲ್ಲಿ ಹರಿವಿನ ಪ್ರಮಾಣ ಏನಿದೆ ಇದು ಹೆಚ್ಚಾಗಿದೆ. ಬೆಂಗಳೂರು ನಗರದಾದ್ಯಂತ ಕಳೆದ 3 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದ್ದು, ಇನ್ನೂ 3 ದಿನ ಮಳೆಯ ಮುನ್ಸೂಚನೆ ಇದೆ. ಹೊಸೂರು ರಸ್ತೆ, ಹೆಣ್ಣೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆಗಳು, ಅಪಾರ್ಟ್ಮೆಂಟ್ಗಳು ಜಲಾವೃತಗೊಂಡಿದೆ. ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇವೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ನಗರದ ಕೆಲವೆಡೆ ರಸ್ತೆಗಳು ಕಿತ್ತು ಹೋಗಿದ್ದು, ಕಿತ್ತು ಹೋದ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಇದರಿಂದ ಗುಂಡಿ ಯಾವುದು, ರಸ್ತೆ ಯಾವುದು ತಿಳಿಯದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಕಿತ್ತು ಹೋಗಿರೋ ರಸ್ತೆಗಳ ಅಧ್ವಾನವಾಗಿರೋ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂಥ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ರಸ್ತೆ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ರಸ್ತೆ ಯಾವ ರೀತಿ ಕಿತ್ತು ಹೋಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ರಸ್ತೆ ಕಿತ್ತು ಹೋಗಿತ್ತು. ಈಗ ಮಳೆ ಬಂದಿರತಕ್ಕಂತಹ ನಂತರದಲ್ಲಿ ಇಡೀ ಒಂದು ರಸ್ತೆ ಅಧ್ವಾನ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಕಾಣಬಹುದಾಗಿದೆ. ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜನರ ನಿದ್ದೆಗೆಡಿಸಿದೆ. ರಾತ್ರಿಯಿಡೀ ಸುರಿತಾ ಇರುವಂತಹ ಮಳೆಗೆ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ 3 ದಿನಗಳಿಂದ ಸುರಿತಾ ಇರುವಂತಹ ರಣಮಳೆಗೆ ಈವರೆಗೂ 3 ಪ್ರಾಣ ತೆತ್ತಿದ್ದಾರೆ. ಇಷ್ಟಾದರೂ ನಗರದ ಹಲವೆಡೆ ನೀರು ತೆರವು ಮಾಡುವ ಕಾರ್ಯವಾಗ್ತಿಲ್ಲ. ಅಲ್ಲಲ್ಲಿ ಮನೆಗಳು ಕುಸಿತಾ ಇದ್ದು, ಹಲವೆಡೆ ಬೃಹತ್ ಮರಗಳು ಧರಾಶಾಹಿ ಆಗ್ತಾ ಇದೆ. ಈ ಮಧ್ಯೆ ಮನೆಗಳಿಗೆ ನೀರು ನುಗ್ಗಿ ಜನರು ಹೊರಗೆ ಬರುವುದಕ್ಕೆ ಹೆದರುವಂತಹ ಸಮಸ್ಯೆ ಉಂಟಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಬಿಬಿಎಂಪಿಯ ಕಮಿಷನರ್ ಮಹೇಶ್ವರ್ ರಾವ್, ನಿನ್ನೆ ಸಂಜೆ ಮೃತಪಟ್ಟ ಇಬ್ಬರಿಗೂ ಕೂಡ ಬಿಬಿಎಂಪಿಯಿಂದ ಪರಿಹಾರ ಘೋಷಣೆ ಮಾಡಿದ್ದೇವೆ. ಮೃತರೆಲ್ಲರಿಗೂ ಕೂಡ ತಲಾ 5 ಲಕ್ಷ ಪರಿಹಾರ ನೀಡೋದಾಗಿ ಘೋಷಿಸಿದ್ರು. ನಾವು ಒಂದು 3 ಜನರದು ಕನ್ಸಿಡರ್ ಮಾಡ್ತಾ ಇದ್ದೇವೆ, ಅದನ್ನು ನಾವು ಕೊಡ್ತೀವಿ ಇಮಿಡಿಯೇಟ್ಲಿ. 5 ಲಕ್ಷ ಸರ್ಕಾರ ಆದೇಶ ಪ್ರಕಾರ 5 ಲಕ್ಷ ಇಮಿಡಿಯೇಟ್ಲಿ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ರಗಳೆ ಹೇಳುತ್ತಿರದಾಗಿದೆ. ಸರ್ಕಾರದ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಡಿಸಿಎಂ ಡಿಕೆಶಿ, ಜನರ ಜೀವ ಆಸ್ತಿ ಉಳಿಸುವುದು ನಮ್ಮ ಆದ್ಯತೆ, ಎಲ್ಲರನ್ನೂ ಕೂಡ ಸಂಪರ್ಕಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಾಳೆ ಸಿಎಂ ಸ್ಪಾಟ್ ವಿಸಿಟ್ ಮಾಡಲಿದ್ದಾರೆ. ನಾವು ಎಲ್ಲೇ ಇರಲಿ ಮೊದಲು ಬೆಂಗಳೂರು ಕಾಪಾಡೋದು ನಮ್ಮ ಗುರಿ ಅಂತ ಹೇಳಿದ್ರು. ಇನ್ನು ರಾಮಲಿಂಗಾರೆಡ್ಡಿ ಕೂಡ ಎಲ್ಲ ಮೊನ್ನೆ ರಾತ್ರಿ 130 ಮಿಲಿಮೀಟರ್ ಮಳೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ರಾಜಕಾಲುವೆ ಒತ್ತುವರಿ ಮಾಡಿರೋರನ್ನ ತೆಗಿಬೇಕು, ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂಡರ್ಗ್ರೌಂಡ್ ಪೈಪ್ಸ್ಗಳನ್ನು ಕೂಡ ಹಾಕಬೇಕು ಅಂತ ಹೇಳಿದರು. ನಮ್ಮ ಪ್ರಯಾರಿಟಿ ಜನದ ಆಸ್ತಿ, ಅವರ ಜೀವ
ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳನ್ನೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳನ್ನ ವಿಸಿಟ್ ಮಾಡಿದ್ದೀನಿ. ನಾವು ಎಲ್ಲೇ ಇದ್ದು ಏನೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲ ಮಾಡ್ತೀವಿ. 90 ಮಿಲಿಮೀಟರ್ ಮಳೆ 1 ಗಂಟೆನಲ್ಲಿ ಬಂದರೆ 120 ಸ್ಪಾಟ್ಸಲ್ಲಿ ಈ ರೀತಿ ಆಗುತ್ತೆ. ಸ್ಟಾರ್ ಮೋಟ್ರೈನ್ಸು ಅಕ್ಕಪಕ್ಕ ಇರ್ತಕ್ಕಂಥ ಒತ್ತುವರಿ ಮಾಡಿರೋದನ್ನ ತೆಗಿಯೋಕ್ಕಾಗುತ್ತಾ ಇಲ್ವಾ ಅನ್ನೋದು ಯೋಚನೆ ಮಾಡಬೇಕು. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆಯ ಆರ್ಭಟ ಜೋರಾಗಿದೆ. ಮಲೆನಾಡು ಭಾಗದಲ್ಲೂ ಮಳೆಯ ಅಬ್ಬರ ಜೋರಾಗಿದ್ದು ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಮೂಡಿಗೆರೆಯ ಬಡವನದಿಣ್ಣೆ ಗ್ರಾಮದ ಬಳಿ ಸರ್ಕಾರಿ ಬಸ್ಸು ಕಾರು ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸರ್ಕಾರಿ ಬಸ್ ಕೂಡ ಗದ್ದೆಗೆ ನುಗ್ಗಿದೆ. ಇತ್ತ ಕೊಟ್ಟಿಗೆಹಾರದಲ್ಲಿ ಬೀಗರ ಊಟಕ್ಕೆ ಹಾಕಿದ ಶಾಮಿಯಾನ ಗಾಳಿ ಹಾರಿ ಹೋದಂತಹ ಪರಿಣಾಮ ಅಡಿಗೆ ಮಾಡಲಿಕ್ಕೂ ಸಹ ಆಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಉಡುಪಿ ಜಿಲ್ಲಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಮಣಿಪಾಲ, ಕಾರ್ಕಳ ಭಾಗದಲ್ಲೂ ಕೂಡ ವಿಪರೀತ ಮಳೆಯಾದ ಕಾರಣ ಬೆಟ್ಟದ ಮೇಲಿಂದ ಹರಿದು ಭಾರೀ ಪ್ರಮಾಣದ ನೀರು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ತಾ ಇದೆ. ಮಣಿಪಾಲ ಲಕ್ಷ್ಮೀಸಂದ್ರ ನಗರದ ಇಳಿಜಾರು ಪ್ರದೇಶ ಕೆಸರು ನೀರಿನಿಂದ ಜಲಾವೃತವಾಗಿದ್ದು ಉಡುಪಿ ಮಣಿಪಾಲ್ ರಸ್ತೆಯಲ್ಲಿ ಪೊಲೀಸರು ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕಲಬುರಗಿಯಲ್ಲಂತೂ ಕಳೆದ 2-3 ದಿನಗಳಿಂದ ಭಾರಿ ಮಳೆಯಾಗಿದೆ. ಚಿಂಚೋಳಿ ತಾಲೂಕಿನ ಲಿಂಗನಗರ ತಾಂಡಾದಲ್ಲಿ ಭಾರಿ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಅನುಷಾ ಭಾಯಿ ಎಂಬುವರ ಮನೆ ಕುಸಿತವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇತ್ತ ಹಾಸನದಲ್ಲಿ ಬೆಳಗ್ಗೆಯಿಂದ ಸುರಿದ ಮಳೆಗೆ ವಾಹನ ಸವಾರರು, ವಿದ್ಯಾರ್ಥಿಗಳು ಪರದಾಡಿದ್ರು. ಬಳ್ಳಾರಿಯಲ್ಲಿ ಜೋಳ ಸಂಗ್ರಹಿಸಿಟ್ಟಿದ್ದಂತಹ ಕೇಂದ್ರಕ್ಕೆ ನೀರು ನುಗ್ಗಿ ಜೋಳವೆಲ್ಲ ನಾಶವಾಗಿದೆ. 2 ದಿನಗಳಿಂದ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ 100 ಕ್ವಿಂಟಲ್ ಜೋಳ ಮೊಳಕೆ ಒಡೆದಿದೆ. ಕೋಲಾರದಲ್ಲೂ ವರುಣನ ಆರ್ಭಟ ಜೋರಾಗಿದ್ದು ಕೆರೆಗಳು ತುಂಬುವ ಹಂತವನ್ನು ತಲುಪಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ಖಾದ್ರಿಪುರ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ರಸ್ತೆ ದಾಟಲು ಜನರು ಹರಸಾಹಸ ಪಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಜಿಟಿ ಮಳೆ ಆಗ್ತಾ ಇದೆ. ಇಡೀ ಜಿಲ್ಲಾದ್ಯಂತ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ಬೆಳಗ್ಗೆಯಿಂದಲೂ ತುಂತುರು ಮಳೆಯಿಂದ ದೈನಂದಿನ ಕೆಲಸ ಕಾರ್ಯಗಳಿಗೆ ತೆರಳಲು ಜನ ಛತ್ರಿಗಳ ಮೊರೆ ಹೋಗುವಂತಾಗಿದೆ.